12 ವರ್ಷಗಳಿಗೊಮ್ಮೆ ನಡೆಯುವಂತಹ ವೇಣೂರಿನ ಬಾಹುಬಲಿಯ ಮಹಾಮಸ್ತಕಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸುಮಾರು 9 ದಿನಗಳ ಕಾಲ ನಡೆಯುವಂತಹ ಈ ಮಹಾಮಸ್ತಕಾಭಿಷೇಕವನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರ ದೇಶ ವಿದೇಶಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರುವಂತದ್ದು. ಪ್ರಮುಖವಾಗಿ ನಾನೀಗ ಇರತಕ್ಕಂಥದ್ದು ವೇಣೂರಿನ ಆ ಒಂದು ಬಾಹುಬಲಿಯ ಮಹಾಮಸ್ತಕಾಭಿಷೇಕದ ಪ್ರತಿಮೆ ಬಳಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಎಲ್ಲ ತಯಾರಿಗಳಾಗಿದೆ. ಇವತ್ತು ಫೆಬ್ರವರಿ 22ರಿಂದ ಮಾರ್ಚ್ 1ರ ತನಕ ಪ್ರತಿದಿನವೂ ಕೂಡ ಆ ಬಾಹುಬಲಿಗೆ ಮಹಾಮಜ್ಜನ ನಡೀಲಿಕ್ಕಿರುವಂತದ್ದು. ಜಲಾಭಿಷೇಕ, ಸಿಯಾಲ, ಹಾಲು, ಇಕ್ಷುರಸ, ಕಲ್ಕರಸ, ಅರಶಿನ ಹುಡಿ, ಕಷಾಯ, ಗಂಧ, ಕೇಸರಿ, ಚಂದನ, ಅಶ್ವಗಂಧ ಮೊದಲಾದಂತಹ ಅನೇಕ ದ್ರವ್ಯಗಳು ಈಗಾಗಲೇ ತಿರುವಿರುವ ಮಾಹಿತಿ ಪ್ರಕಾರ ಸುಮಾರು 9 ಬಗೆಯ ದ್ರವ್ಯಗಳಿಂದ ಈ ಒಂದು ಮಸ್ತಕಾಭಿಷೇಕ ನಡೀಲಿಕ್ಕಿರುವಂತದ್ದು. ಪ್ರಥಮ ದಿನ 4 ದಿನಗಳ ಕಾಲ 108 ಕಲಶಗಳ ಮೂಲಕ ಈ ಒಂದು ಮಹಾಮಸ್ತಕಾಭಿಷೇಕವನ್ನ ನಡೆಸಲಾಗುತ್ತೆ. ಅದರ ಜೊತೆಗೆ 3 ದಿನಗಳ ಕಾಲ 216 ಕಲಶಗಳ ಮೂಲಕ ಈ ಒಂದು ಮಹಾಮಜ್ಜನ ಸುಮಾರು 35ರಿಂದ 36 ಅಡಿ ಎತ್ತರದ ಏಕಶಿಲಾ ಬಾಹುಬಲಿಯ ಮೂರ್ತಿಗೆ ಮಹಾಮಜ್ಜನ ನಡೆಯುತ್ತೆ. 8ನೇ ದಿನ 504 ಕಲಶಗಳಿಂದ ಮಹಾಮಸ್ತಕಾಭಿಷೇಕ ನಡೆದರೆ 9ನೇ ದಿನ ಸುಮಾರು 1800 ಕಲಶಗಳೊಂದಿಗೆ ಈ ಒಂದು ಸಮಿತಿಯಿಂದ ಮಹಾಮಸ್ತಕಾಭಿಷೇಕ ನಡೀಲಿಕ್ಕಿರುವಂತದ್ದು. ಕ್ರಿಸ್ತಶಕ 1604ರಲ್ಲಿ ಈ ಒಂದು ವೇಣೂರಿನ ಬೆಟ್ಟದಲ್ಲಿ ಸುಮಾರು 36 ಅಡಿ ಎತ್ತರದ ಒಂದು ಏಕಶಿಲೆಯ ಬಾಹುಬಲಿ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಆ ಬಳಿಕ 1928 1956ರಲ್ಲಿ ಇಲ್ಲಿ ಮಹಾಮಜ್ಜನ ನೆರವೇರಿತ್ತು. ಈಗ 21ನೇ ಶತಮಾನದ 3ನೇ ಮಹಾಮಜ್ಜನಕ್ಕೆ ಒಂದು ವೇದಿಕೆ ಸಿದ್ಧಗೊಂಡಿದೆ. 2000 ಮತ್ತು 2012ನೇ ಇಸವಿಯಲ್ಲಿ ಈ ಒಂದು ಶತಮಾನದ 2 ಮಜ್ಜನಗಳು ನಡೆದಿತ್ತು. ಈಗ 12 ವರ್ಷಗಳ ಬಳಿಕ ಇಲ್ಲಿ ಮಹಾಮಜ್ಜನ ನಡೀತಾ ಇದೆ. 420 ವರ್ಷಗಳ ಇತಿಹಾಸದಲ್ಲಿ 6ನೇ ಒಂದು ಮಹಾಮಜ್ಜನಕ್ಕೆ ವೇದಿಕೆ ತಯಾರಾಗಿದೆ. ನೀವು ನೋಡಬಹುದು, ಅದು ಹೊರಭಾಗದ ದೃಶ್ಯಗಳನ್ನು ಕೂಡ ನೋಡಿದ್ರೆ ಅಂದ್ರೆ ಇಲ್ಲಿ ಭಕ್ತರು ಬರುವಂತಹ ಭಕ್ತರಿಗೆ ಯಾವ ರೀತಿ ಅವಕಾಶಗಳನ್ನ ಮಾಡಿಕೊಡಬೇಕು, ಅವರು ಬರುವಂತಹ ಭಕ್ತರು ಯಾವ ರೀತಿಯಾಗಿ ಈ ಒಂದು ಮಹಾಮಜ್ಜನವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ಕಾರಣದಿಂದಾಗಿ ಹೊರಭಾಗದಲ್ಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಈ ಒಂದು ಅನೇಕ ಕಡೆಗಳಲ್ಲಿ ಈ ರೀತಿಯಾದ ತಯಾರಿಗಳಾಗಿದೆ. ಅದರ ಜೊತೆಗೆ ಪ್ರತಿನಿತ್ಯ ಬರುವಂತಹ ಸುಮಾರು 20,000 ಭಕ್ತರಿಗೆ ಊಟದ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಹೆಚ್ಚಿನ ಬಸ್ಸಿನ ವ್ಯವಸ್ಥೆಗಳಾಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಾ ರೀತಿಯ ತಯಾರಿಗಳಾಗಿದೆ. 9 ದಿನಗಳ ಕಾಲ ಭಕ್ತಾದಿಗಳು ಬರ್ತಾರೆ. ಸಂಜೆ ನಡೆಯುವಂತಹ ಮಹಾಮಸ್ತಕಾಭಿಷೇಕವನ್ನು ಕಣ್ತುಂಬಿಕೊಳ್ಳುತ್ತಾರೆ. ಅಂತಿಮ ದಿನ 1800 ಕಲಶಗಳಲ್ಲಿ ಮಹಾಮಸ್ತಕಾಭಿಷೇಕ ನಡೀಲಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.